ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ನಾನು ಮಂಜುನಾಥ್ ಜಾಲಿಮುರ. ಅಮೆರಿಕ ಮತ್ತು ಮೆಕ್ಸಿಕೋಗೆ ವಾಂಟೆಡ್ ಪರ್ಸನ್ ಆಗಿರ್ತಕ್ಕಂಥ ಎಲ್ ಮಂಚೋಲನನ್ನ ಕಳೆದ ಭಾನುವಾರ 22ನೇ ತಾರೀಕು ಹೊಡೆದು ಉರುಳಿಸಲಾಗಿದೆ. ಇವನು ಈ ಕಡೆ ಅಮೆರಿಕಕ್ಕೂ ತಲೆನೋವಾಗಿದ್ದ, ಈ ಕಡೆ ಮೆಕ್ಸಿಕೋ ಸಿಟಿಗೂ ಕೂಡ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದ. ಇವನು ಸರ್ಕಾರವನ್ನೇ ಎದುರಾಕೊಂಡು ತನ್ನ ಡ್ರಗ್ ಜಾಲವನ್ನ ಒಂದು ಸುಪೀರಿಯರ್ ಮಟ್ಟಿಗೆ ತೆಗೆದುಕೊಂಡು ಹೋಗಿದ್ದ. ಅಲ್ಲದೆ ಇವನು 8,000 ಕೋಟಿ ಒಡೆಯನು ಕೂಡ ಆಗಿರ್ತಾನೆ. ಇವನು ಸಿಕ್ಕಾಕೊಂಡಿದ್ದು ಯಾವ ತರ ಅಂತಂದ್ರೆ, ಇವನ ಗೆಳತಿನೇ ಇವನನ್ನ ಪೊಲೀಸರಿಗೆ ಹಾಕೊಡ್ತಾಳೆ. ಇವನು ಒಂದು ಹೋಟೆಲ್ ಅಲ್ಲಿ ಇದ್ದಂತ ಒಂದು ಮಾಹಿತಿ ಸಿಗುತ್ತೆ ಪೊಲೀಸರಿಗೆ. ಇದು ಅಮೆರಿಕ ಏಜೆನ್ಸಿ ಮತ್ತು ಮೆಕ್ಸಿಕೋ ಮಿಲಿಟರಿ ಪಡೆಗಳಿಂದ ಈ ಮಾಹಿತಿ ಸಿಕ್ಕ ನಂತರ ಇವರು ಆ ರೆಸಾರ್ಟ್ ನ ಫುಲ್ ಸುತ್ತರಿದು ಇವನನ್ನ ಅಟ್ಯಾಕ್ ಮಾಡ್ತಾರೆ. ಇವನ ಮೇಲೆ ಬುಲೆಟ್ಗಳು ಬೀಳುತ್ತೆ. ಎಲ್ ಮೆಂಚೋ ಅವರ ಒಂದು ಸೈನ್ಯ ಪಡೆ ಇರುತ್ತೆ, ಅವರು ಕೂಡ ಈ ಕಡೆಯಿಂದ ಫೈರಿಂಗ್ ಮಾಡ್ತಾರೆ, ಇವರು ಫೈರಿಂಗ್ ಮಾಡ್ತಾರೆ. ಈ ಕಡೆ ಒಂದಷ್ಟು ಜನ ಸಾಯ್ತಾರೆ, ಆ ಕಡೆ ಒಂದಷ್ಟು ಜನ ಸಾಯ್ತಾರೆ. ಹಾಗಾಗಿ ಇವನು ಎಲ್ ಮೆಂಚೋನ್ನ ಹಾಸ್ಪಿಟ್ಲಿಗೆ ಹೋಗುವ ಸಮಯದಲ್ಲಿ ಇವನಿಗೆ ಬುಲೆಟ್ ಬಿದ್ದು ರಕ್ತಸ್ರಾವದಿಂದ ಒದಾಡ್ತಿರ್ತಾನೆ. ಇವನ್ನ ಹಾಸ್ಪಿಟ್ಲಿಗೆ ತಗೊಂಡೋಗ್ಬೇಕಂತ ಏರ್ ಲಿಫ್ಟ್ ಮಾಡ್ತಾರೆ. ಇವನು ದಾರಿಯ ಮಧ್ಯದಲ್ಲೇನೆ ಪ್ರಾಣ ಬಿಡ್ತಾನೆ. ಇವನು ಯಾವ ತರ ಈ ಡ್ರಗ್ಸ್ ಸಾಮ್ರಾಜ್ಯಕ್ಕೆ ಬಂದ ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ. ಅದಕ್ಕೂ ಮೊದಲು ಯಾರಿನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಹತ್ತಿಟ್ಕೊಳ್ಳಿ. ನಿಮಗೆ 10 ನಿಮಿಷದಲ್ಲಿ ಇಂಡಿಯಾದಲ್ಲಿ ಏನಾಗ್ತಿದೆ, ನ್ಯಾಷನಲ್ ಏನಾಗ್ತಿದೆ ಅನ್ನೋದನ್ನ ಡೈಲಿ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತಾನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಶೇರ್ ಮಾಡಿ, ಬೆಲ್ ಐಕನನ್ನು ಒತ್ತಿಟ್ಕೊಳ್ಳಿ. ಎಲ್ ಮಂಚೋ 1966ರಲ್ಲಿ ಮೆಕ್ಸಿಕೋ ಸಿಟಿಯಲ್ಲಿ ಜನಿಸ್ತಾನೆ. ಇವನು ಬಡ ಕುಟುಂಬದಲ್ಲಿ ಜನಿಸ್ತಾನೆ. ಇವನಿಗೆ 5 ಜನ ಅಣ್ಣ ತಮ್ಮಗಳಿರ್ತಾರೆ. ಇವರು ಸ್ಕೂಲ್ಗಳಿಗೆ ಹೋಗ್ತಾ ಇರ್ತಾರೆ. ಇವರು ಫಸ್ಟ್ಗೆ ಆವಕಾಡೊ ಹಣ್ಣುಗಳನ್ನ ಮಾರಿ ತಮ್ಮ ಜೀವನವನ್ನ ನಡೆಸ್ತಾ ಇರ್ತಾರೆ. ಎಲ್ ಮಂಚೋ 5ನೇ ಕ್ಲಾಸಿಗೆ ಓದೋದನ್ನ ಬಿಡ್ತಾನೆ. ಇದಾದ ನಂತರ ಏನಾಗುತ್ತಂದ್ರೆ, ಇವನು ಒಂದು ಹೋಟೆಲಲ್ಲಿ ಕೆಲಸಕ್ಕೆ ಸೇರ್ಕೊಂತಾನೆ. ಇದಾದ ನಂತರ ಇವನಿಗೆ ಡ್ರಗ್ ಮಾಫಿಯಾ ಲಿಂಕ್ ಅನ್ನು ಬೆಳೆಸ್ಕೊಂತಾನೆ. ಅದೇ ರೀತಿ ಇವನು ಚಿಕ್ಕ ವಯಸ್ಸಿನಲ್ಲೇ ಇವನು ಇದರಲ್ಲಿ ಧುಮುಕ್ ಬಿಡ್ತಾನೆ. ಆಮೇಲೆ ಇದಾದ ನಂತರ ಅವ್ರೇನು ಕೆಲಸದ ನಿಮಿತ್ತ ಇವನು ಏನ್ ಮಾಡ್ತಾನೆ, ಅಮೆರಿಕದ ಕ್ಯಾಲಿಫೋರ್ನಿಯಾಗೆ ಬರ್ತಾನೆ. ಅಲ್ಲಿ ಏನಾಗುತ್ತೆ, ಇವನು 19 ವರ್ಷದ ಹುಡುಗನಾಗಿರ್ತಾನೆ. ಅಷ್ಟರಲ್ಲಿ ಇವನು ಏನ್ ಮಾಡ್ತಾನೆ, ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಮತ್ತೆ ಡ್ರಗ್ಸ್ ಅಲ್ಲಿ ಇವನನ್ನ ಅರೆಸ್ಟ್ ಮಾಡ್ತಾರೆ. ಇವನನ್ನ ಅರೆಸ್ಟ್ ಮಾಡಿ ಕೆಲವು ತಿಂಗಳ ನಂತರ ಇವನು ಜೈಲಿಂದ ಬಿಡುಗಡೆ ಆದ ನಂತರ ಇವನು ಪೂರ್ತಿಯಾಗಿ ಡ್ರಗ್ ಮಾಫಿಯಾಗೆ ಎಂಟ್ರಿ ಕೊಟ್ಬಿಟ್ಟಿರ್ತಾನೆ. ಟನ್ ಗಟ್ಲೆ ಮೆಕ್ಸಿಕೋದಿಂದ ಅಮೆರಿಕಕ್ಕೆ ಇವನು ಡ್ರಗ್ಸ್ ಗಳನ್ನ ಸಪ್ಲೈ ಮಾಡ್ತಾರೆ. ಜಲಾಂತರ್ಗಾಮಿ ನೌಕೆ ಸಹಾಯದಿಂದ ಇವರು ಡ್ರಗ್ಸ್ ನ ಟನ್ ಗಟ್ಟಲೆ ಅಮೆರಿಕಕ್ಕೆ ಸಪ್ಲೈ ಮಾಡ್ತಾ ಇರ್ತಾರೆ. ಇದರಿಂದ ಅಲ್ಲಿ 2024 ಹೆಚ್ಚು ಕಡಿಮೆ 9,000 ಜನ ಡೆತ್ ಆಗಿದ್ದಾರೆ ಅಂತ ವರದಿ ಬಂದಿದೆ. ಇವರಲ್ಲದೆ ಇವರ ಹೆಂಡತಿ, ಸೋದರ ಮಾವ, ಇವರೆಲ್ಲರೂ ಕೂಡ ಇಡೀ ಕುಟುಂಬವೇ ಡ್ರಗ್ ಜಾಲದಲ್ಲಿ ಇರ್ತಾರೆ. ಇವನು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಇವನು ತಮ್ಮ ಮತ್ತೆ ಇವರ ಸೋದರರು ಇವರು ಮಾದಕ ವಸ್ತು ಕಳ್ಳ ಸಾಗಾಣಿಕೆಯಲ್ಲಿ ಅರೆಸ್ಟ್ ಆಗ್ತಾರೆ. ಇವರು ಬಹಳ ದಿನಗಳ ಕಾಲ ಜೈಲಲ್ಲಿ ಇರೋದಿಲ್ಲ. 3 ವರ್ಷದಲ್ಲಿ ಇವನು ಮೆಕ್ಸಿಕೋ ದೇಶಕ್ಕೆ ಗಡಿಪಾರ ಆಗ್ಬಿಡ್ತಾನೆ. ಅಂದ್ರೆ ಅವರ ದೇಶಕ್ಕೆ ಅವನು ಹೋಗ್ತಾನೆ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಮಾದಕ ವಸ್ತು ಕಳ್ಳ ಸಾಗಾಣಿಕೆಯಲ್ಲಿ ಇವನನ್ನು ಅರೆಸ್ಟ್ ಮಾಡ್ತಾರೆ. ಟೆಕ್ಸಿಕೋ ನಗರದಲ್ಲಿ ಇವರ 2 ಸಹೋದರರನ್ನು ಕೂಡ ಅರೆಸ್ಟ್ ಮಾಡಿ ಜೈಲು ಇವರಿಗೆ 5 ವರ್ಷ ಶಿಕ್ಷೆಯನ್ನ ಕೊಡುತ್ತೆ. ಇದಾದ ನಂತರ 3 ವರ್ಷಗಳಾದ ನಂತರ ಇವರನ್ನ ಮೆಕ್ಸಿಕೋಗೆ ಗಡಿಪಾರು ಮಾಡುತ್ತೆ. ಗಡಿಪಾರಾದಾಗ ಇವನು ಇನ್ನೊಂದ್ಸರಿ ಅರೆಸ್ಟ್ ಆಗ್ತಾನೆ. 1997ರಲ್ಲಿ ಇವನು ಮತ್ತೆ ಅರೆಸ್ಟ್ ಆಗ್ತಾನೆ. ಇವನು ಹೊರಗಡೆ ಪೆರೋಲ್ ಮೇಲೆ ಬರ್ತಾನೆ. ಇದಾದ ನಂತರ ಇವನಿಗೆ ಸೆನೆಲುವಾ ಕಾರ್ಟಲ್ ಎನ್ನುವ ಸಂಘಟನೆ, ಇವನಿಗೆ ಡ್ರಗ್ ಮಾಫಿಯಾ ಸಂಘಟನೆದು, ಇವನು ಅದರಲ್ಲಿ ಎಂಟ್ರಿ ಆಗ್ತಾನೆ. ದೊಡ್ಡ ಡಾನ್ ಮಗಳನ್ನೇ ಮದುವೆ ಆಗ್ತಾನೆ. ಅದಾದ ನಂತರ ಅವನು ಡೆತ್ ಆಗ್ತಾನೆ. ಆ ಸ್ಥಾನಕ್ಕೆ ಇವನು ಹೋಗ್ತಾನೆ. ಇವನು ಹೋದ್ಮೇಲೆ ಇವನು ಯಾವ ರೀತಿ ಕೃತ್ಯ ಇರುತ್ತಂದ್ರೆ, ಇವನು ಯಾವ್ದಾದ್ರು ಪೊಲೀಸರಾಗ್ಲಿ ಅಧಿಕಾರಿಗಳಾಗ್ಲಿ ಇವನನ್ನ ತಡೆ ಹಿಡಿಯಲು ಬಂದ್ರೆ ಅವರನ್ನ ಮಟಾಶ್ ಮಾಡ್ತಾ ಇರ್ತಾನೆ. ಇವನು ಕೊಕೈನ್ ಮತ್ತು ಮೆಥಾಪೆಟನ್ನ ಒಂದು ದೊಡ್ಡ ಡ್ರಗ್ ಜಾಲವನ್ನೇ ಇವನು ನಡೆಸ್ತಾ ಇರ್ತಾನೆ. CGNG ಸಂಸ್ಥೆ ಕಡೆಯಿಂದ ಇವನು ಇಡೀ ಮೆಕ್ಸಿಕೋ ಮತ್ತೆ ಅಮೆರಿಕ ಪೊಲೀಸರನ್ನ ಇವನ ಹಿಡಿತದಲ್ಲಿ ಇಟ್ಕೊಂಡಿರ್ತಾನೆ. ಇವನ ಮಾತು ಯಾರ್ಯಾರು ಕೇಳಲ್ಲೋ ಅವ್ರನ್ನೆಲ್ಲಾನು ಶಿಕ್ಷೆಗೊಳಪಡಿಸಿ ಸಾಯಿಸ್ತಾ ಇರ್ತಾನೆ. ಅಮೆರಿಕ ಏಜೆನ್ಸಿ CGNG ಮೇಲೆ ಒಂದು ಕಣ್ಣಿಟ್ಟು ಮೆಕ್ಸಿಕೋ ಆರ್ಮಿಗೆ ಇವರ ಮೂವ್ಮೆಂಟ್ ಅನ್ನ ಇವರಿಗೆ ಮೆಕ್ಸಿಕನ್ ಆರ್ಮಿಗೆ ಕಳಿಸ್ತಾ ಇರ್ತಾರೆ. ಅಮೆರಿಕನ್ ಮತ್ತು ಮೆಕ್ಸಿಕೋ ಇಬ್ಬರು ಸೇರ್ಕೊಂಡು ಇವನ ಮೇಲೆ $15 ಮಿಲಿಯನ್ ಕೂಡ ಇವನನ್ನ ತಲೆಗೆ ಹೊಂದಿರ್ತಾರೆ. ಅಂದ್ರೆ ಇವನು ಹಿಡಿದುಕೊಟ್ರೆ $15 ಮಿಲಿಯನ್ ಅಂದ್ರೆ
ಇಂಡಿಯನ್ ಮನಿಗೆ 125 ಕೋಟಿ ಇವನ ತಲೆ ಮೇಲೆ ಹಾಕಿರ್ತಾರೆ. ಇವನು ಹಿಡಿದು ಕೊಟ್ಟವ್ರಿಗೆ 125 ಕೋಟಿ ಕೊಡ್ತೀವಿ ಅಂತ ಗೌರ್ಮೆಂಟ್ ಕೂಡ ಅನೌನ್ಸ್ ಮಾಡಿರುತ್ತೆ ಆ ಟೈಮಲ್ಲಿ. ಇವನು ಸಪ್ರೇಟ್ ಆರ್ಮಿನೇ ನಡೆಸ್ತಾ ಇರ್ತಾನೆ. ಇದರಲ್ಲಿ 5,500 ಜನ ಸೈನಿಕರು ಕೂಡ ಇರ್ತಾರೆ. ಇವರು ಆರ್ಮಿ ಟ್ರೈನಿಂಗ್ ಅನ್ನ ಪಡೆದುಕೊಂಡು ಬಂದಿರ್ತಾರೆ. ಅದಲ್ಲದೆ ಇವನೇನು ರೆಸಾರ್ಟ್ ಮುಖಾಂತರ ಏನ್ ಬಿಸ್ನೆಸ್ ನಡೆಸ್ತಾ ಇರ್ತಾನೆ ಅದ್ರ ಪಕ್ಕದಲ್ಲೇ ಇವನು ಪೊಲೀಸ್ ಮ್ಯಾನ್ ಆಗಿ ಕೂಡ ಮೆಕ್ಸಿಕೋದಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಇದು ಯಾರಿಗೂ ಗೊತ್ತಿಲ್ಲದಂತೆ ಇವನ ಮುಖಚರಿ ಗೊತ್ತಿಲ್ಲದಂತೆ ವರ್ಕ್ ಮಾಡ್ತಾ ಇರ್ತಾನೆ. ಅದೇ ರೀತಿ ಇವನು ಪ್ರೀತಿಸುತ್ತಿದ್ದ ಗೆಳತಿಯ ಸಹಾಯದಿಂದ ಗೆಳತಿ ಇರ್ತಾಳಲ್ಲ ಇವಳು ಪೊಲೀಸರಿಗೆ ಒಂದು ಇನ್ಫಾರ್ಮ್ ಮಾಡ್ತಾಳೆ, ಹಿಂಗೆ ರೆಸಾರ್ಟ್ ಅಲ್ಲಿ ಸಿಗ್ತಾನೆ ಅಂತ ಹೇಳಿದಾಗ ಆ ನಂತರ ಪೊಲೀಸರು ಆ ರೆಸಾರ್ಟ್ ನ ರೌಂಡ್ ಅಪ್ ಮಾಡ್ಬಿಟ್ಟು ಇವನ ಮೇಲೆ ಫಸ್ಟಿಗೆ ಸರೆಂಡರ್ ಮಾಡಲು ಇದು ಮಾಡ್ತಾರೆ. ಅವ್ರು ಮಾತು ಕೇಳಲ್ಲ, ಬದಲಾಗಿ ಫೈರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಪೊಲೀಸರು ಕೂಡ ಫೈರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಆ ಕಡೆನೂ ಡೆತ್ ಆಗ್ತಾರೆ, ಈ ಕಡೆನೂ ಡೆತ್ ಆಗ್ತಾರೆ. ಅಲ್ಲದೆ ಇವನಿಗೆ ಯಾರಿಗೆ ಎಲ್ ಮಂಚಲರು ಕೂಡ ಬುಲೆಟ್ ಬೀಳುತ್ತೆ. ಇವನನ್ನ ಏರ್ ಲಿಫ್ಟ್ ಮಾಡ್ತಾರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೆ. ಇವನು ಮಧ್ಯದಲ್ಲೇನೆ ಇವನು ಮರಣ ಹೊಂದುತ್ತಾನೆ. ಇದಾದ ನಂತರ ಮೆಕ್ಸಿಕೋನ್ ಆರ್ಮಿ ಬಂದ್ಬಿಟ್ಟು ಪ್ರೆಸ್ ಮೀಟ್ ಮಾಡ್ತಾರೆ, ಎಲ್ ಮಂಚಲೋ ಡೆತ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು. ಈಗ ಏನ್ ಇವ್ರದ್ದು ಪ್ಯಾರಾ ಒಂದು ಆರ್ಮಿ ಇರುತ್ತಲ್ಲ, ಇಡೀ ಮೆಕ್ಸಿಕೋನ್ನ 22 ರಾಜ್ಯಗಳಿಗೇನೋ ಎಲ್ಲ ರೋಡಲ್ಲಿ ಬಂದ್ಬಿಟ್ಟು ಬೆಂಕಿ ಹಚ್ಚೋದು, ಒಂಥರ ಹಿಂಸಾ ಮಾರ್ಗಕ್ಕೆ ಒಂದು ಇದು ಮಾಡ್ತಾರೆ. ಗೋರ್ಮೆಂಟಿಗೆ ಅವ್ರು ಕಂಟ್ರೋಲೇ ಸಿಗ್ದಂಗೆ ಆಗುತ್ತಾರೆ. ಅದಾದ ನಂತರ ಗೋರ್ಮೆಂಟ್ ಏನ್ ಮಾಡುತ್ತಂತಂದ್ರೆ ಯಾರೆಲ್ಲ ಈ ತರ ಮಾಡ್ತಿದಾರೆ ಫೈರಿಂಗ್ ಸ್ಟಾರ್ಟ್ ಮಾಡಿ ಅವ್ರನ್ನ ಹೊಡೆದು ಉಳಿಸಿ ಅಂತ ಇದು ಮಾಡಿದಾಗ ಇವಾಗ ಸದ್ಯಕ್ಕೆ ಕಂಟ್ರೋಲಿಗೆ ಬಂದಿದೆ. 2 ದಿನದಿಂದ ಮೆಕ್ಸಿಕೋದ PM ಹೇಳಿದ್ದಾರೆ ಈ ಮಾತನ್ನ. ಒಟ್ಟಿನಲ್ಲಿ ಎಲ್ ಮಂಚಲೋ ಅಮೆರಿಕದ ಟ್ರಂಪ್ಗೂ ಕೂಡ ದೊಡ್ಡ ತಲ್ಲಣವಾಗಿ ಪರಿಣಮಿಸಿರ್ತಾನೆ. ಈ ಡ್ರಗ್ ಜಾಲದಿಂದ ಹಲವಾರು ಮೃತಪಟ್ಟಿರ್ತಾರೆ. ಮೆಕ್ಸಿಕೋ ಸಿಟಿಯಲ್ಲೂ ಕೂಡ ಇದೇ ರೀತಿಯಾಗಿರ್ತದೆ. ಇವನ್ನ ಮುಗಿಸುವಲ್ಲಿ ಅಮೆರಿಕ ಪ್ಯಾರಾ ಆರ್ಮಿ ಕೂಡ ಮೆಕ್ಸಿಕೋ ಜೊತೆ ಸೇರಿ ಇವನನ್ನ ಕೊನೆಗೂ ಮೊನ್ನೆ ಭಾನುವಾರ ಒಂದು ರೆಸಾರ್ಟ್ ನಲ್ಲಿ ಇವನನ್ನ ಮುಗಿಸಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಶೇರ್ ಮಾಡಿ. ನಮಸ್ಕಾರ.